ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಎಂಡ್ ಆಯ್ತು. ಇನ್ನೇನ್ ಅದಕ್ಕೊಂದು ಹೈಕಮಾಂಡ್ ತೆರೆ ಎಳಿತು. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು ಅಂತ ನಾವು ಅನ್ಕೊಂಡ್ವಿ. ಮತ್ತೆ ಇನ್ ಮುಂದಾದ್ರೂ ಅಭಿವೃದ್ಧಿ ಕಾರ್ಯಗಳು ಆಗ್ತಾವ ಅನ್ನುವಂತಹ ಗಮನದಲ್ಲಿ ನಾವಿದ್ವಿ. ಆದ್ರೆ ಇನ್ನೂ ಕೂಡ ಕುರ್ಚಿ ಕಿತ್ತಾಟದಲ್ಲಿ ಇನ್ನು ಅಡಚಣೆಗಳು ಕಾಡ್ತಾ ಇದ್ದಾವೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಅಲಂಕರಿಸಿದ ದಿನವೇ ಒಂದು ಕಂಟಕ ಎದುರಾಗ್ಬಿಟ್ಟಿದೆ. ಅದು ಇಂತಹ ಕಂಟಕವಲ್ಲ, ಒಂದು ದೊಡ್ಡ ಕಂಟಕವೇ. ಸೊ ರಾಮಲಿಂಗ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂತಹ ರಾಜೀನಾಮೆಯಿಂದಾಗಿ ಇನ್ನಷ್ಟು ಆತಂಕಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಉಂಟಾಗ್ಬಿಟ್ಟಿದೆ. ಕೊಟ್ಟಿರ್ತಕ್ಕಂತಹ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅದೇನ್ ಮಾತು? ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಗೊಂದಲಗಳು ಕೂಡ ಕಾಡ್ತಾ ಇದಾವೆ. ಜೊತೆಗೆ ಜಮೀರ್ಗೂ ಕೂಡ ಸಚಿವರ ಸ್ಥಾನ ಕೊಡ್ತಾರೋ ಇಲ್ವೋ ಅನ್ನುವಂತಹ ಅನುಮಾನಗಳು, ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಉದಾಹರಣೆಗಾಗಿ, ಯಾವ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರಿ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಹುಟ್ಟಾಗ್ತಾ ಇದ್ದಾವೆ. ಸೊ ಹಾಗಾದ್ರೆ ಬನ್ನಿ, ರಾಜ್ಯದಲ್ಲಿ ಈ ಸಂಚಲನ ಸೃಷ್ಟಿ ಆಗಿರೋದಾದ್ರೂ ಯಾಕೆ? ಇಂತಹ ಒಂದು ಸಚಿವರು ಏನೇನ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಯಾರು ಕಾಂಗ್ರೆಸ್ ಪಕ್ಷವನ್ನ ತೆರೀತಾರೆ, ಮತ್ತು ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಪತ್ರವನ್ನ ಕೊಟ್ಟಿದಾರಲ್ವಾ, ಅವರು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾರ? ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದಾವೆ. ಬನ್ನಿ ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಬುಧವಾರ ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಅವರ ಜೊತೆಗೆ ಸುಮಾರು 13 ಜನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅದರಲ್ಲಿ ಈಗ ಎಲ್ಲ ಹಿರಿಯ ನಾಗರಿಕರು ಮತ್ತು ಹಿರಿಯ ಸಚಿವರೇ ಆಗಿರ್ತಕ್ಕಂಥದ್ದು. ಜೊತೆಗೆ ಇಬ್ರು ಮಾತ್ರ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ತಂದೆಯ ಒಂದು ಹೇಳಿಕೆಗಳಿಂದ. ಹೌದು, ಪ್ರಿಯಾಂಕ್ ಖರ್ಗೆ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನ ಕೊಟ್ಟಿರೋದೇ ಇಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಸೊ ತಂದೆಯವರ ಆಧಾರದ ಮೇಲೆ ಇವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುವಂತಹ ವಿಷಯನ. ಸೊ ಇಂತಹ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ಯಾವುದೇ ಕಂಟಕ ಕಾಡೋದಿಲ್ಲ. ಇನ್ನೇನ್ ಸಿಎಂ ಪಟ್ಟ ಸಿಕ್ಕಾಯ್ತು, ಇನ್ನೇನಿದೆ ಆಟ ಶುರು ಅಂತ ಹೇಳ್ಬಿಟ್ಟು ಸುಮಾರು 6 ಘೋಷಣೆಗಳನ್ನ ಮಾಡಿದ್ರು. ಮೊದಲೇ ಪಂಚ ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ಒದ್ದಾಡ್ತಾ ಇರುವಂತಹ ಸರ್ಕಾರ, ಸಾಕಷ್ಟು ಸಾಲವನ್ನ ಮಾಡಿಕೊಂಡು ಬೆಲೆಗಳ ಏರಿಕೆ ಮಾಡಿರ್ತಕ್ಕಂತಹ ಸರ್ಕಾರ, ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನ ತಂದು ಇನ್ನು ಹೆಚ್ಚಿನ ಫ್ರೀ ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯವನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಇದರ ನಡುವೆ ಮುಖ್ಯವಾದ ದೊಡ್ಡ ಬೆಳವಣಿಗೆ ಏನಪ್ಪಾ ಅಂದ್ರೆ, ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಇಲಾಖೆಯ ಸಚಿವರಾಗಿದ್ರು ಈ ಹಿಂದೆ ಸಿದ್ದರಾಮಯ್ಯನವರ ಒಂದು ಸಂದರ್ಭದಲ್ಲಿ. ಸೊ ಇವರು ರಾಜೀನಾಮೆಯನ್ನ ಘೋಷಣೆ ಮಾಡ್ಬಿಟ್ರು ಇವತ್ತು. ಹೌದು, ಯಾಕೆ ಅಂತ ಕೇಳೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವರು ಮೊದಲು ಕೂಡ ಹೇಳಿದ್ರಂತೆ ಮತ್ತು ಅವರ ತಮ್ಮ ಕೂಡ ಹೇಳಿದ್ರಂತೆ, ಸೊ ನಿಮಗೆ ಬೇಕಾದಂತ ಸಚಿವ ಸ್ಥಾನವನ್ನ ನಾವು ಕೊಡ್ತೀವಿ, ಅದರಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿಯ ಸಚಿವ ಸ್ಥಾನವನ್ನ ನಿಮಗೆ ಕೊಡ್ತೀವಿ ಅಂತ ಮನೆಗೆ ಬಂದು ಹೇಳಿದ್ರಂತೆ. ಆದ್ರೆ ಇಲ್ಲಿ ರಾಮಲಿಂಗ ರೆಡ್ಡಿ ಅವರು ಯಾವುದೇ ಪ್ರಶ್ನೆಯನ್ನ ಕೂಡ ಮಾಡಿಲ್ಲ, ನನಗೆ ಇದೇ ಹುದ್ದೆಯನ್ನ ಬೇಕು ಅಂತಾನು ಕೂಡ ಬೇಡಿಕೆಯನ್ನ ಇಟ್ಟಿಲ್ಲವಂತೆ. ಆದ್ರೂ ಸಹಿತ ಮನೆಗೆ ಬಂದು ಹೇಳಿದ್ರು. ಆದ್ರೆ ಈಗ ಸಚಿವ ಸ್ಥಾನವನ್ನ ನನಗೆ ಕೊಡ್ತಾ ಇಲ್ಲ, ನನಗೆ ಬೇಕಾದ ಸಚಿವ ಸ್ಥಾನ ಈಗಾಗಲೇ ಕೊಡಬೇಕಾಗಿತ್ತು, ನಾನು 8 ಬಾರಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೀನಿ, ಆದ್ರೆ ನನಗೆ ಸರಿಯಾದ ಸ್ಥಾನ ಸಿಗ್ತಾ ಇಲ್ಲ ಈ ಪಕ್ಷದಲ್ಲಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ನಾನು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದೀನಿ, ಸೊ ನುಡಿದಂತೆ ನಡ್ಕೊಳ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ನಾನು ಸಚಿವ ಸ್ಥಾನದಿಂದ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇದರ ಮಧ್ಯದಲ್ಲಿ ಕೂಡ ಸುಮಾರು 10,000ದಷ್ಟು ಭಾರತ ಜೋಡೋ ಯೋಜನೆಯನ್ನ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಜಾರಿ ತಂದಿದ್ದಾರೆ. ಸೊ ಅದೆಷ್ಟೋ ಯುವಕರು ಇದರ ಬಗ್ಗೆ ಚಿಂತೆ ಮಾಡಿರ್ತಾರೆ. ಆದ್ರೆ ಭಾರತ ಜೋಡೋ ಈ ಕಾರ್ಯ ಅತಿ ಸುಲಭವಂತೂ ಅಲ್ಲ. ಇದು ಕರ್ನಾಟಕ ಜೋಡೋ ಅಂದಿದ್ರೆ ನಡೀತಾ ಇತ್ತು. ಇಡೀ ಭಾರತದಾದ್ಯಂತಹ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಿಕೆಯನ್ನ ಕೊಟ್ಟಿದಾರೋ ಅದನ್ನ ನಡೆಸ್ಕೊಡ್ಬೇಕಾಗತ್ತೆ. ಸೊ ತಲಾ ಒಬ್ಬರಿಗೂ ಅಂದ್ರೆ ಒಂದು ಸಂಘಟನೆಗೂ ಕೂಡ 10 ಲಕ್ಷದಂತೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಮೊದಲೇ ಈಗ ನಮ್ಮಲ್ಲಿ ಅನುದಾನ ಕೊಡಲಿಕ್ಕೆ ದುಡ್ಡಿಲ್ಲ, ಆದ್ರೆ ಇಂತಹ ಯೋಜನೆಗಳಲ್ಲಿ ನಾವು ದುಡ್ಡು ಹೇಗ್ ಹಾಕೋದು ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಕೇಳಿ ಬರ್ತಾ ಇದೆ. ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕಾಗಿತ್ತು, ಆದ್ರೆ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಸಚಿವ ಸ್ಥಾನ ಮಾತ್ರ. ಅದರಲ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಇತ್ತಂತೆ. ಸೊ ಮೊದಲು ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸ್ಥಾನ ಕೂಡ ಹೊಂದಿದ್ರು, ಡಿ.ಸಿ.ಎಂ ಕೂಡ ಆಗಿದ್ರು. ಆದ್ರೆ ಇಲ್ಲಿ ಜಾರಕಿಹೊಳಿ ಅವರು ಕೇಳಿರ್ತಕ್ಕಂತಹ ಸ್ಥಾನ ಅವ್ರಿಗೆ ಸಿಗ್ಲಿಲ್ಲ. ಆದ್ರೆ
ಒಂದು ಸಚಿವ ಸ್ಥಾನ ಅಂತೂ ಸಿಕ್ಕಾಗಿದೆ. ಯಾಕಂದ್ರೆ ಹಿರಿಯ ನಾಗರಿಕರು ಮೊದಲಿಂದನೂ ಕೂಡ ಒಂದು ಒಳ್ಳೆಯ ಆಡಳಿತಗಾರನಾಗಿ ಬಂದಿದ್ದಾರೆ. ಸೊ ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಅಂತೂ ಸಿಗೋದು ಫಿಕ್ಸ್ ಇತ್ತು, ಸಿಕ್ಕಾಗಿದೆ ಕೂಡ. ಇನ್ನು ತಮ್ಮ ಗ್ಯಾರಂಟಿಯ ಬಗ್ಗೆ ತಾವೇ ಬೇಸರವನ್ನ ವ್ಯಕ್ತ ಕೂಡ ಪಡಿಸಿದ್ದಾರೆ. ಯಾಕಂದ್ರೆ ಒಂದು ಯೋಜನೆಯನ್ನ ಜಾರಿ ತರಬೇಕಂದ್ರೆ ಅಷ್ಟು ಅನುದಾನ ನಮ್ಮ ಸರ್ಕಾರದ ಬಳಿ ಇರಬೇಕಾಗತ್ತೆ, ಆಗ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಮತ್ತು ಜಮೀರ್ ಅಹಮದ್ ಅವರ ಹೇಳಿಕೆಗಳು ಕೇಳಿಕ್ ಬರ್ತಾ ಇದೆ. ಹೌದು, ಅವರ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸೊ ಆ ಆಡಿಯೋನ ಈ ಸಂದರ್ಭದಲ್ಲಿನೇ ಯಾಕೆ ಹೊರ ಹಾಕಿರ್ತಕ್ಕಂಥದ್ದು, ಇದರ ಹಿಂದೆ ಯಾರೋ ಕುತಂತ್ರ ಇದೆ, ಸಚಿವ ಸ್ಥಾನ ಅವ್ರಿಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಆಡಿಯೋನ ರಿಲೀಸ್ ಮಾಡಿರ್ತಕ್ಕಂಥದ್ದು ಅಂತ ಇದ್ರ ಹಿಂದೆ ಯಾರದೋ ಕೈವಾಡ ಇದೆ ಎನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಒಳಗಿನ ಜಗಳಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದ್ದಾವೆ. ಸೊ ಇವರಿವರ ನಡುವೆ ಜಗಳಾಟಗಳಿದ್ರೆ ಇನ್ನು ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡತ್ತಾ, ಏನ್ ಮಾಡತ್ತೋ ಏನ್ ಬಿಡುತ್ತೋ ತಿಳಿತಾನೆ ಇಲ್ಲ. ಕಳೆದ 3 ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಬಸ್ಗಳಲ್ಲಿ ಪುರುಷರಿಗೆ 15 ರೂಪಾಯಿ ಟಿಕೆಟ್ ದರ 100ಕ್ಕೆ ಏರಿಕೆ ಆಗಿದೆ. ಹಾಲಿನ ದರದಲ್ಲಿ 2 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಕೇಂದ್ರದಿಂದ ದೂರುಳಿತು, ರಾಜ್ಯದಲ್ಲಿನೇ ಸಾಕಷ್ಟು ಏರಿಕೆ ಆಗ್ಬಿಟ್ಟಿದೆ. ಇನ್ನು ಕೇಂದ್ರ ಸರ್ಕಾರ ಹೇಳತ್ತೆ ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಡಾಲರ್ ಹೆಚ್ಚಾಗಿದೆ. ಮೊದಲು 70 ರೂಪಾಯಿ ಸಿಗ್ತಾ ಇತ್ತು $70, ಆದ್ರೆ ಈಗ $120 $140 ವರೆಗೆ ಒಂದು ಬ್ಯಾರೆಲ್ಗೆ ಡಾಲರ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ನಮಗೆ ಇನ್ನೂ ಹೆಚ್ಚಿನ ಖರ್ಚು ವೆಚ್ಚ ಆಗುವಂತಹ ಸಾಧ್ಯತೆ ಇದೆ. ಏನ್ ಮಾಡೋದು, ಸರ್ಕಾರದಿಂದ ಹೊರಗಡೆ ದುಡ್ಡು ಹೆಚ್ಚಾಗಿ ಹೋಗುತ್ತೆ. ಆದ್ರೂ ಸಹಿತ ನಾವು ಬೇರೆ ದೇಶವನ್ನ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಕಡಿಮೆ ಪೆಟ್ರೋಲ್ ಬೆಲೆ ಇದೆ. ಸೊ ಹೊರಗಿನ ದೇಶಗಳಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ, ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ಅನ್ನ ಕೊಡ್ತಾ ಇರುವಂತದ್ದು. ಸರ್ಕಾರವೇ ತನ್ನ ಮೇಲೆ ಹೊರೆಯನ್ನ ಹಾಕೊಳ್ತಾ ಇದೆ. ಆದಷ್ಟು ಹೊರದೇಶೀಯ ಡಾಲರ್ ಅನ್ನ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ. ರಾಮಲಿಂಗ ರೆಡ್ಡಿ ಅವರಿಗೆ ಮೋಸ ಆಗಿದೆ ಎನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅವರೇ ಖುದ್ದಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೌದು, ನನಗೆ ಕೊಡ್ಬೇಕಾಗಿರ್ತಕ್ಕಂತಹ ಹುದ್ದೆವನ್ನ ಕೊಡ್ಲಿಲ್ಲ. ಸೊ ನನಗೆ ಹೇಳಿಕೆಯನ್ನ ಕೊಟ್ಟಿದ್ರು, ನಾನೇನು ಕೇಳಿರ್ಲಿಲ್ಲ. ಆದ್ರೂ ಸಹಿತ ನಮ್ಮ ಮನೆಗೆ ಬಂದು ನಾನು ಬೆಂಗಳೂರು ನಗರದ ನಗರಾಭಿವೃದ್ಧಿಯ ಸಚಿವ ಸ್ಥಾನವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನನಗೆ ಆ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ. ಹೋದ ಬಾರಿಯೂ ಕೂಡ ಸಾರಿಗೆ ಇಲಾಖೆಯ ಸಚಿವ ಸ್ಥಾನವನ್ನ ಕೊಟ್ಟಿದ್ರು, ಅದು ಕೂಡ ನಮಗ್ ಬೇಡ ಆಗಿತ್ತು. ಸೊ ತಮಗೆ ಮನಸ್ಸಿಗೆ ಬಂದ ಹಾಗೆ ಸಚಿವ ಸ್ಥಾನವನ್ನ ಕೊಟ್ಟು ಬಿಡ್ತಾರೆ, ತಾವು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಅನ್ನುವಂತಹ ಅನಿಸಿಕೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮತ್ತು ನುಡಿದಂತೆ ನಡೀತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಅವರ ಅನಿಸಿಕೆ ಆಗ್ಬಿಟ್ಟಿದೆ. ಸೊ ನೋಡೋಣ, ಇನ್ನು ಅಚ್ಚರಿಯ ಬೆಳವಣಿಗೆಗಳು ಕಾಣಬಹುದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಆಗಿದ್ದು ಸಿಎಂ, ಬಹಳಷ್ಟು ಗೊಂದಲಗಳು ಕೂಡ ಕಂಟಕಗಳು ಕೂಡ ಕಾಡ್ತಾ ಇದ್ದಾವೆ. ಸೊ ಈ ರೀತಿನೇ ಆಗ್ತಾ ಹೋದ್ರೆ ಇನ್ನು 2 ವರ್ಷ ಇದೇ ರೀತಿ ನಡೀತಾ ಹೋಗುತ್ತೆ. ಕೊನೆಯದಾಗಿ ಎಲೆಕ್ಷನ್ ಬರತ್ತೆ, ಅಲ್ಲಿ ಏನಾಗತ್ತೋ ಮತ್ತು ಕಾಯ್ದು ನೋಡ್ಬೇಕು. ಅಲ್ಲಿ ಕೂಡ ಸಿಎಂ ಸ್ಥಾನ ನನಗ್ ಬೇಕು, ಸಚಿವ ಸ್ಥಾನ ನನಗ್ ಬೇಕು, ಈ ರೀತಿ ನಡೀತಾನೆ ಹೋಗುತ್ತೆ. ಕಾಂಗ್ರೆಸ್ ದಿಂದ ಬಿಜೆಪಿಗೆ, ಬಿಜೆಪಿದಿಂದ ಕಾಂಗ್ರೆಸ್ಗೆ, ಮತ್ತೆ JDSಗೆ ಈ ರೀತಿ ಮಾಡ್ತಾ ಹೋದ್ರೆ ಆ ಅಭಿವೃದ್ಧಿ ಕಾರ್ಯಗಳಾಗೋದಾದ್ರೂ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದೆ. ಸದ್ಯಕ್ಕಂತೂ ಇಷ್ಟು ಬೆಳವಣಿಗೆ ಆಗಿದೆ ಸ್ನೇಹಿತರೆ, ನಿಮ್ ಮುಂದೆ ಮಾಹಿತಿ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಎಲ್ರಿಗೂ ಕೂಡ ಗೊತ್ತಿರಬೇಕು. ಇದೇ ಕಾರಣಕ್ಕಾಗಿ ನಿಮ್ ಮುಂದೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಮುಖ್ಯವಾಗಿ ನಿಮ್ಮ ಇದು ಒಂದು ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ.